ಮಲಕ ಮಲಕ ಬಾರ ವಿಶಾಲು ಏನು ನಮ್ಮನೆ ಕಡೆ ಬಂದ್ಬಿಟ್ಟಿ ಬಾರೇವ ಕುತ್ಕೋ ಬಾ ಮತ್ವಾ ಆರಾಮದಿಲ್ಲ ಬಾರಿ ಕುತ್ಕೋ ಬಾ ಬಾಳ ದಿನ ಆತ ಬಂದು ಅಯ್ಯೋ ಬಾಳ ದಿನ ಆಕಿನ್ ಬಿಡವ ಮಗಳು ನೋಡಕ್ ಬಂದಿದ್ದೆ ಬಿಡು ಹೌದಾ ಹೆಂಗದ ಮಗಳು ಮಗಳೇನ ಆರಾಮದ ನೀನು ಇದ್ಲೇ ಹಚ್ಚಿದಿ ನನ್ನ ಮಗಳ ಕಡೆ ಸ್ವಲ್ಪ ಹೋಗೋದು ಬರ್ದು ಮಾಡ್ಬಾರ್ದನ ಏನಾಗುತ್ತೆ ಮನೇನ ಕೆಲಸ ಆಳು ಕಾಳು ಮನಿ ನೋಡ್ಕೋ ಅದನ್ನ ನೋಡ್ಕೋ ಸುಡುಗಾಡ್ಸಿದ್ದ ಮಠ ಅದು ನಿಜ ಬಿಡ ನೀವ ನಾಷ್ಟ ನೈವಾ ಬಾಬಾ ಚಾರ್ ಕುಡಿವಂತಿ ಯಾವ ಮಗಳು ಮಾಡಿದ್ಲು ಅದೇನೆ ಇಡ್ಲಿ ಮಾಡಿದ್ಲು ತಿಂದು ಬರ್ತೀನಿ ಬಾ ಯಾಕ ರೊಟ್ಟಿ ಮಾಡಲಿಕ್ಕೆ ತಾಯಿ ಬಂದಾಳಂತ ರೊಟ್ಟಿ ಮಾಡಬಿಡ ಯವ್ವ ನಾ ಸ್ವಲ್ಪ ಹೊಲದ ಕಡೆ ಹೋಗ್ಬರ್ತೀನಿ ಹ್ಞೂ ಮಗನ ಹೋವಾ ಮತ್ತೆ ರೊಟ್ಟಿ ತಿಂದೇನೆ ಹ್ಞೂನ್ವಾ ತಿಂದೆ ಚಿಕ್ಕಮ್ಮರು ಬಂದಾರ ಏನ್ ಚಿಕ್ಕಮ್ಮ ಆರಾಮದಿ ಹ್ಞೂನ್ಪ ಆರಾಮದಿ ನೀನು ಹೊಲಕ್ಕೆ ಹೊಂಟೇನೆ ಹ್ಞೂ ಚಿಕ್ಕಮ್ಮ ಹೋಗ್ಬೇಕಲ್ಲ ಹೊಲಕ್ಕ ಇನ್ನೇನು ಕೆಲಸ ಐತಿ ಎತ್ತು ಕಟ್ಟೇನಿ ಇನ್ನೇ ಹೊಡ್ತೇನೆ ಎತ್ತಿನ ಕೊರಳು ಕಟ್ಟೆ ಬಿಟ್ಟೆನಾ ಸರಿಪಾ ಹೌದು ಏನು ಇನ್ನ ಮದ್ವಿ ಸಮಾಚಾರ ಏನು ಇಲ್ಲ ಏನ್ ಹಂಗದಿ ಅದು ಚಿಕ್ಕಮ್ಮ ನೀನ ನೋಡ್ಬಾರ್ದನ ಒಂದ್ ಹೆಣ್ಣನ ನಾನು ನೋಡ್ತಾ ಇದೀನಿ ಹೆಣ್ಣು ಯಾವ ಹತ್ತಾ ಇಲ್ಲ ಹೋಗ್ ಚಿಕ್ಕಮ್ಮ ಯಾವ ನಾ ಹೋಗ್ತೀನಿ ಬೇ ನಾಚಿಕೆ ಹೋಗ್ಬಾ ಹೋಗ್ ನಾಚ್ಕೊತಾನಲ್ಲಿಪ್ಪ ನಿನ್ ಮಗ ಹುಡುಗಿ ಹೆಂಗ್ ಹುಡುಕದು ಅಂತೆ ನಾನು ಆ ಹುಡುಗಿನ ಏನಿಗೆ ನಾವು ನಂಗೆ ನಾಚುವಂತ ಕೂದಬೇಕಲ್ಲ ಮತ್ತೆ ಅಯ್ಯೋ ಹಂಗೇನಿಲ್ಲ ಬಿಡಯವ ನೋಡ್ತೆ ಇವ್ರ ಅಕ್ಕನ ಮಗಳು ಹೋಗ್ಬೇಕಲ್ಲ ಹಾಗೆ ಏನೋ ಸೆಟ್ ಆಗಲಿಲ್ಲ ಅಂತ ಇವ ಒಲ್ಲೆ ನವಲ್ಯ ಅಂತಂದ ಬಿಡು ಅಂದ್ಬಿಟ್ಟು ಬಿಟ್ಟಿದೆ ಬೇರೆ ಕಡೆ ಎಲ್ಲ ನೋಡ್ತಾ ಇದೀವಿ ಹೌದಾ ನಿಮ್ಮೂರ್ ಕಡೆ ಯಾವ್ದಾರ ಹುಡುಗಿ ಅದ ಅನುಮತ ಹುಡುಗಿದನ ಅದು ಗಿಡಗಿ ಇಲ್ಲ ನೋಡು ಯಾಕ ಹಂಗ ಬಾಯ್ ತಗದಿ ಅದು ಗಿಡಗಿ ಅಂತ ಹಂಗ ಆಡ್ ಭಾಷೆ ಮಾತಾಡಿದ್ನೆ ಇವ ನಾನು ಹಂಗ ಆಡ್ ಭಾಷೆದಾಗ ಹಂಗಂದಿದ್ದು ಬಾಯ್ ಮುಚ್ಚು ಅಲ್ಲಿ ಯಾವ್ದಾರ ಹುಡುಗಿ ನೋಡು ಅಂತಂದೆ ಯಾರ ಅದ ಅನುಮತ ಅಯ್ಯೋ ಹುಡುಗಿರಿಗೇನು ಬರೋಣ ಅಯ್ಯೋ ಅದ ನಮ್ಮ ಈಕಿ ಸೀತಾ ಗೊತ್ತಲ್ಲ ಸೀತಾ ನಿನಗೆ ಸೀತಾನ ಯಾ ಸೀತಾ ಅಯ್ಯೋ ನೀನ್ ಅಂಕರ ಸೀತಾ ಗೊತ್ತಿಲ್ಲ ನಿನಗೆ ಅಕ್ಕಿವಾ ಅಕ್ಕಿ ಗೌಡ್ರ ಇದ್ರೊಳಗದ ಲೋ ಇವ ಏನೇವ ಅವ್ರ ಮಗ ಅದೇನ ಇಂಜಿನಿಯರ್ ಏನಪ್ಪ ಅದು ಇಂಜಿನಿಯರ್ ಇವ ರೇಡಿಯೋದಾಗ ಆಡ್ಬೇಕಂತಾನ ಡಿಗ್ರಿ ಮುಗಿಸ್ಯಾನ ಅದ ನಿನಗೆ ಗೊತ್ತಾಗೋಲ್ತು ಬಿಡು ಶಾರವ ಶಾರವನ ಮೊಮ್ಮಗ ನೋಡು ಆ ಮೊಮ್ಮಗ ಅಲ್ಲ ಮೊಮ್ಮಗನ ಮಗಳು ಏನು ಶಾರವ ಮೊಮ್ಮಗಳ ಯಾರ್ ಲೇ ಮೊಮ್ಮಗನ ಮಕ್ಕಳ ಮದುವೆ ಆಗಿರ್ಲಿ ಮೊಮ್ಮಕ್ಕಳು ಅಂತ ಹೇಳು ಮಗನ ಮಗಳು ನೋಡು ನೀ ಬಾಯ್ ಮುಚ್ಚು ಹಂಗ ನಾ ತಮಾಷೆ ಅಂದಿದ್ದು ತಮಾಷೆನ ಹುಚ್ಚಿ ಮಾಡಿ ಹುಚ್ಚಿ ಪಟ್ಟ ಕಡ್ತೀಯ ಏನಂತ ಅನ್ಕೊಂಡೆ ಸಾಕು ಹೌದು ಆ ಹುಡುಗಿ ಏನ್ ಕಲ್ತೈತಿ ಅನ್ನಕ ಅದು ಪಿಯುಸಿನ ಕಲ್ತೈತಿ ಅವರಪ್ಪ ಪಿಯುಸಿ ತನ ಕಲ್ಸನ ಈ ಮುಂದೆ ಡಿಗ್ರಿ ಮಾಡಿಸ್ಬೇಕು ಅಂತಾರ ಏನ್ ಮಾಡಿಸ್ತಾರ ಏನು ನನಗೆ ಗೊತ್ತಿಲ್ಲ ಆದ್ರ ಮದ್ವೆ ಮಾತ್ರ ಮಾಡ್ತಾರ ಆದ್ರ ಭಾರಿ ಶಾಣೆ ಐತಿ ಹುಡುಗಿ ಅಯ್ಯ ಬಿಡ ಇವ ಕಲತಿ ಏನ್ ದೊಡ್ಡೇನ ಐಎಸ್ ಆಫೀಸರ್ ಆಗ್ತಾರನು ಇಲ್ಲದಲ್ಲ ಅದ ಗಂಡ ಮನಿ ಮಕ್ಕಳು ಪಾತ್ರೆ ಕುಂಡಿ ತೊಳೆ ತಪ್ಪಂಗಿಲ್ಲ ಅದ ಬಾಡಿ ದಿಕ್ಕದು ಅರಿಬಿ ಒಗೆಯೋದು ಮನಿ ನೋಡ್ಕೊಳೋದು ಸಂಸಾರನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋದ್ರೆ ಸಾಕು ನೋಡು ಅಂತ ಹುಡುಗಿ ಇದ್ರೆ ಹೇಳು ಹೂನ ಇವ ಅಂತ ಹುಡುಗಿನ ಅಪ್ಪಟ ಚಿನ್ನ ಇದ್ದಂಗೈತೆ ಇವ ಹುಡುಗಿ ಹೌದಾ ನನಗೆ ಯಾರು ಹೇಳೇ ಇಲ್ಲಲ್ಲ ಅಂತ ನಾನು ಊಟ ಹುಡುಗಿ ಹುಡುಕ್ಬಿಟ್ಟೆ ನೋಡು ಹೌದು ಅವ್ರ ಮನೆ ಕಡೆ ಹೆಂಗ ಅಂದ್ರೆ ನಿನಗ ವರದಕ್ಷಿಣೆ ಬೇಕನ ಇವ ಸುಮ್ಮನೆ ವರದಕ್ಷಿಣೆ ಅಂದ್ರೆ ಕೈ ಕೋಳ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ಟಾನ ಪೊಲೀಸಪ್ಪ ಮತ್ತೆ ಅವ್ರ ಮನೆ ಕಡೆ ಚಲೋ ಅದಾರ ಹಂಗ ಹಿಂಗ ಅನ್ನತ್ತಿದ್ಯಲ್ಲ ಅದಕ್ಕೆ ಕೇಳಿದೆ ಕೇಳಿದೆ ಏನಾರ ಕೊಡಂಗದ ನನ್ನ ಕದ್ದು ಮುಚ್ಚಿ ಅಂದ ನಿಂದು ಬೇರೆ ಬಿಡು ಹುಡುಗಿ ಚಲೋ ಇದೆ ಸಾಕಲ್ಲನ ನಿಮ್ಮ ಮನ್ಯಾಗನ 30 ತಲೆಮಾರು 4 ತಲೆಮಾರು ತಿಂದ್ರಷ್ಟು ಕರ್ಗಂಗಿಲ್ಲ ಈ ಆಸ್ತಿ ಇನ್ನ ಯಾಕೆ ಬೇಕು ನಿನಗೆ ರೊಕ್ಕದ ಆಸೆ ಅಂತ ನಾನು ಲೇ ಸುಮ್ಮನೆ ಇರ್ಲಿಪ್ಪ ನಾ ಕುತ್ಕೊಂಡು ತಿಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಅವ್ರಿಗೇನು ತೋರಿಸ್ಬೇಕು ಏನು ಖಾಲಿಗೆ ನೋಡಿ ಮನಿ ಅಂತ ತೋರಿಸ್ಬೇಕನ ಇದು ಗಣಮಗದನ ಹುಡುಗಿ ಹೆಂಗಾರ ಒಂದು ಮದುವೆ ಆಗಂಗೆ ಹೋಗೈತಿ ಇನ್ನೊಂದು ಹುಡುಗದನ ಇವ್ನಿಗೆ ಸ್ವಲ್ಪ ಚಲೋ ಹುಡುಗಿ ನೋಡೋಣ ಮದುವೆ ಮಾಡೋಣ ಆಸ್ತಿ ಗಿಸ್ತಿರೋದಂತ ಯೋಚನೆ ಮಾಡಕತ್ತೆ ನಾನು ಅವ್ರದ್ದೇನು ಆಸ್ತಿ ಪಾಸ್ತಿ ಇದ್ದಂಗಿಲ್ಲ ಹೌದ್ವಾ ಇದ್ದಿದ್ದನ್ನ ಹೇಳ್ತೇನೆ ನೋಡು ಅವ್ರದ್ದೇನೋ ಆಸ್ತಿ ಗಿಸ್ತಿ ಇಲ್ಲ ಆ ಹುಡುಗಿ ಮಾತ್ರ ಅಪ್ಪಟ ಬಂಗಾರ ಅಂತ ಬಂಗಾರ ಅಂತ ಹುಡುಗಿ ಐತಿ ಅಂತಂದ್ರೆ ನಾನು ಹೋಗಿ ಹೇಳ್ತೇನೆ ಅವ್ರಿಗೆ ಹೆಂಗಿದ್ರು ನಿಮ್ಮ ಜಾತಿ ಅದ ಅಲ್ಲ ಮತ್ತೆ ಮಾಡ್ಕೊಂಡು ಚಲೋ ಆಗುತ್ತಲ್ಲ ಮತ್ತೆ ಮಾಡ್ಕೊಂಡ್ರೆ ಚಲೋ ಆಗತ್ತೆ ಆದ್ರ ಏನು ಕೊಡಲ್ಲಂತೀಯಲ್ಲ ಇವ ನೀನು ಆದ್ರೆ ಏನು ಹೇಳಮಲ್ಲವ ಅತಿ ಆಸೆ ಆಗ್ಬಾರ್ದು ಅಂತೀನಿ ಯಾಕಂದ್ರೆ ಇಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಐತಿ ಪಾಪ ಬಡವ್ರ ಹುಡುಗಿರ್ ಕೊಟ್ರೆ ಅವ್ರಿಗೆ ಬಂದು ಜೀವನ ಅಂತ ನಡೀತೈತಿ ಅವ್ರಪ್ಪ ಅವ್ವ ಹೆಂಗಂತ ನಿಮ್ಗೆ ಗೊತ್ತಲ್ಲ ಅವ್ರವ್ವ ಅವ್ರ ಅಜ್ಜಿ ಹೆಂಗಂತ ಗೊತ್ತಿಲ್ಲ ನಿಂಗೆ ಅವರತ್ತಿ ಎಂತ ಒಳ್ಳೆ ಹೆಣ್ಮಗಳು ಏನ್ತಾನ ಆ ಊರಾಗ ಅವ್ರ ಮನೆತನ ಅಂದ್ರೆ ದೊಡ್ಡ ಹೆಸರುವಾ ಹೆಸರೇನ ಆಯ್ತವಾ ಏನು ಅಂತಸ್ನ್ಯಾಗ ಆಸ್ತಿ ಒಳಗ ರೊಕ್ಕದಾಗ ಐತೇನು ಮತ್ತ
ನನಗನ್ಸುತ್ತಾ ಇವಳು ಆಸ್ತಿ ಪಿಶಾಚಿ ಅದಾಳ ಅಂತ. ಪಾಪ ಆ ಹುಡುಗಿ ಜೀವನ ನಾನೇ ಕಾಳು ಮಾಡಲಿ. ಬಿಡು ಹೋಗ್ರಿ, ಎಲ್ಲರೂ ಹುಡುಕಿದಾತ ಹುಡುಗಿ ಗಂಡನ. ಏನ ಆ ಕಡೆ ಒಳಗೆ ಮಾತಾಡ್ತಿ? ಅಯ್ಯೋ ಏನಿಲ್ಲ ಬಿಡ ಇವ, ನೀ ಬರೀ ಆಸ್ತಿ ಆಸ್ತಿ ಅನ್ನಕತ್ತಿದ್ದಿ. ಅವ್ರ ಆಸ್ತಿ ಅಂಕರ್ ಕೊಡಂಗಿಲ್ಲ. ಆ ಹುಡುಗ ಡಿಗ್ರಿ ಮಾಡೈತಿ, ಅವನು ದೊಡ್ಡದೇನೋ ಆಗ್ಬೇಕಂದ್ರೆ ರೇಡಿಯೋದೊಳಗೆ ಹಾಡ ಬಂತವ, ಗಿಟಾರ ಕುಟಾರ ಇವ ಅದನ್ನ ಬಾರಿಸ್ತಾ ಇರ್ತಾನೆ ಯಾವಾಗ್ಲೂ. ಹೊಲಾನ ಅವ್ರಪ್ಪ ಅವ್ವ ಅಚ್ಚುಕಟ್ಟಾಗಿ ನೋಡ್ಕೊಂತಾರ. ಅವ್ರ ಅಜ್ಜಿ ಅಮ್ಮ ಅದಾರ, ಸ್ವಂತ ಮನಿ ಅದಾವು, ಸ್ವಂತ ಹೊಲ ಅದಾವು, ಎಮ್ಮಿ ಕುರಿ ಕೋಣ ಅದ ನೋಡು. ನಿನ್ಗೆ ಹೆಂಗ ಅನ್ಸುತ್ತೆ? ಹ್ಞೂ ಅಂದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ, ಬೇರೆ ಮಾತು ಬೇಡ, ನಾ ಬರ್ಲೇನೆ, ಟೈಮ್ ಆಗತ್ತಂಗ ಕೆಲಸ ಐತಿ, ಬಸ್ ಬರೀತೇವಾ, ಒತ್ತು ಉಂಟೋದ ಮತ್ತೆ ಆಮೇಲೆ ಲೇಟ್ ಆಗ್ಬಿಡ್ತಾನೆ. ಹೋಗ್ಲಾ ಹಂಗೆ ಮಾಡಿದಿ ಏನು? ಕುದುರೆ ಮೇಲೆ ಏರ್ಕೊಂಡ್ ಬಂದ್ರಗತ್ತೇನ ಯವ್ವ? ಕುದುರೆಲ್ಲ ಯವ್ವ, ಬಸ್ ಬಸ್ ನಮ್ಮ ಊರಿಗೆ ಬರೋದ ಒಂದು ಅಪರೂಪಕ್ಕೆ ಒಂದು ಬಸ್. ರಾತ್ರಿ ಒಂದು ಬೆಳಿಗ್ಗೆ ಒಂದು ಬಂದ್ರೆ ತುಂಬ್ಕೊಂಡು ಹೋಗುತ್ತೆ. ರಾತ್ರಿ ಒಳ್ಳೆ ಬರ್ಬೇಕಂದ್ರೆ ತುಂಬ್ಕೊಂಡ ಬರ್ತಾ. ಅದ್ರಾಗ ಸಂದಿ ಗಿಂದಿ ನುಂಗಿ ಗಂಗಿ ಬರ್ಬೇಕಲ್ಲವ. ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮ್ಮಂಗೇನು ನಾವೇ ಚಕ್ಡಿ ಕಟ್ಟಿ ಅಲ್ಲಿದ್ರೆ ಇಲ್ಲಿಗೆ ಬರೋದು ನಮಗೆಲ್ಲಾಗುತ್ತವ. ಅದು ಬೇರೆ ಇವಾಗಿನ ಅದು ಯಾವ್ದು ಅಂಬಾರ್ ಕಾರ, ಯಾಕರದ ಅಂತ ಕಾರನ್ನ ತಗೊಂಡಿರಂತ ವಿಷಯ ಗೊತ್ತಾಗ್ಬಿಡ್ತಾನ. ಅದು ಯಾವ್ದ ಅಂಬಾಡಿ ಕಾರ ಅಂತ ಕಣೆ. ಏನು ಅಂಬಾಡಿ ಕಾರ? ಅಯ್ಯೋ ನಮ್ಗೆಲ್ಲ ಗತಿ ಇರಕ್ ಬಿಡು. ಅದ ಸೈಕಲ್ ಒಂದೊಂದು ಅಂಬಾಡಿ ಕಾಲ್ದಂಗ ನಮ್ಗ. ಮತ್ತೇನ್ರಿ ವಿಶಾಲಕರ ಅಷ್ಟೇನ್ ದೊಡ್ಡ ಬಾಯಿ ತೆಗೆದ್ಬಿಟ್ರಲ್ಲ? ಅದು ಅಣ್ಣರ ಆರಾಮದ ನೋಡ್ರಿಪ್ಪ. ನೀವು ಆರಾಮದಿರೇನ? ಅದೇನೋ ತಗೊಂಡ್ರಂತಲ್ಲ, ಮತ್ತೇನಪ್ಪ ನಮಗೇನು ಸುದ್ದಿನ ಬಡಿಲಿಲ್ಲ. ಏನ್ ತಗೊಂಡಿರಿ? ಅದರಿಪ್ಪ ಅಂಬಾಡಿ ಕಾರ್ರಿಪ್ಪ. ಅಯ್ಯೋ ನನ್ನ ಕ್ರಮ, ಅಯ್ಯೋ ಕರ್ಮವೇ, ಈಕೆ ನಮ್ಮ ಕಾರದಿಗೆ ಹೆಸರು ಅಂಬಾಡಿ ಕಾರ್ ಅಂತ ಅನ್ಮತ. ಅದು ಅಂಬಾಸಿಡರ್ ಕಾರು. ಅದು ಮರ್ಯಾದಿನ ಒಂದು ಸೆಕೆಂಡ್ ತೆಗೆದಿಟ್ಟು ಬಿಡೋದು, ಅದನ್ನೇ ಆಗ್ದ ಮತ್ತೆ. ಅಯ್ಯೋ ಜನ ಬಂದು ಯಾಕೆ ಹೇಳ್ತಾವ ಏನೇವ? ಏನ್ ಮಾಡೋದೀಗ? ಅದನ್ನ ಅಂದಿದ್ದ ಮತ್ತೆ ಹೇಳ್ರಿಪ್ಪ, ಆ ಕಾರು ಅಂಬಾಡಿ ಕಾರ್ ತಂದೇವ ಅಂತ ಹೇಳ್ರಿಪ್ಪ. ಹಂಗ ಅದನ್ನ ಕುತ್ಕೊಂಡ್ರ ಲೇ, ಅದು ಹಂಗ ಮೇಲೆ ಕುತ್ಕೊಂಡದಲ್ಲ, ಒಳಗೆ ಕುತ್ಕೊಂಡದ ಒಳಗ. ಹ್ಞೂನ್ರಿಪ್ಪ, ಹಂಗ ಅದ್ರೊಳಗೆ ಕುತ್ಕೊಂಡ್ರ ಹಂಗಲ್ಲಿಪ್ಪ ಮೆತ್ತ ಕುಂತಂಗ ಆಗ್ಬಿಡ್ತ. ಕುಂತೀವ ಇಲ್ಲ ಅಂತ ಅನ್ಸುತ್ತ. ಅದ್ರೊಳಗ ಕುಶನ್ ಇರ್ತಾವಲ್ಲ, ಅವು ನಾ ಕುತ್ಕೊಂಡ ಟೊಯ್ಕ್ ಅಂತ ಹೇಳ್ಕೊಕ್ಕವು ಮೇಲ್ ಬರ್ತಾವ, ಟೊಯ್ಕ್ ಅಂತ ಹೇಳಿ ಬರ್ತಾವು ಮೇಲ್ ಬರ್ತಾವು. ಹಂಗ ಕುತ್ಕೊಂಡ್ರ ಎಲ್ಲೋ ಆಕಾಶದಲ್ಲಿ ತೇಲ್ತಾ ಇದೀವೇನೋ ಅಂತ ಅನ್ಸತ್ಲೇಪ್ಪ. ಅಯ್ಯೋ ಎಲ್ಲ ಕರ್ಮ ನಮ್ದೆಲ್ಲ ಅಂತದೆಲ್ಲಿ ನೋಡ್ರಿ. ಹಣ ಬರ ನಿಮ್ಮಷ್ಟು ಪುಣ್ಯವಂತರು ಭಾಗ್ಯವಂತರಿಗೆ ಮಾತ್ರ ಈ ಅಂಬಾಡಿ ಕಾರ್ ಬರಕ್ಕೆ ಸಾಧ್ಯ ನೋಡ್ರಿ. ಅಯ್ಯೋ ಅಕ್ಕ, ಅದು ಹಂಗಲ್ರಿಪ್ಪ, ಅದ್ರ ಹೆಸರು ಬೇರೆ ಐತ್ರಿಪ್ಪ. ಅದ್ರ ಹೆಸರು ಬೇರೆ ಇಟ್ಬಿಟ್ಟ ನೀವ? ಅಂದ್ರೆ ನಾಮಕರಣ ನೀವ ಮಾಡ್ಬಿಟ್ರೇನ? ಹೇಳಿ ನನಗೆ ಹೇಳ್ಬಾರ್ದ. ನೀವು ಅದಕ್ಕೆ ಇನ್ನೊಂದು ಹೆಸರು ನಾಮಕರಣ ಮಾಡಿದ್ರೆ ಊರಿಗೆಲ್ಲ ಹೋಗಿ ಜಿಲೇಬಿ ಹಂಚಿ ಬರ್ತಿದ್ದೆ ನೋಡ ನಾನು. ಜಿಲೇಬಿ ಹಂಚದಂತ ಊರು ತುಂಬ ಎಷ್ಟೊತ್ತ ಮನ್ಯಾಗ ಬಂದು ಕುತ್ಕೊಂಡು ಬಾರ ಇವ ಒಂದು ಕಪ್ ಚಾ ಕುಡಿ ಬಾ ಅಂತಂತಾರ. ಒಳ್ಳೆ ಅಂದ್ರೂ ಇನ್ನೊಬ್ರು ಕೆಲಸ ಮುಂದೆ ಹೇಳ್ಬಿಟ್ಟು ತಂದು ಕೊಡು, ಸ್ವಲ್ಪ ಚಾ ಕೊಡು, ನಾಷ್ಟ ಕೊಡು ಅಂತಂತಾರ. ಹೀಗೆ ಒಂದ್ಸತಿ ಕೇಳ್ಬಿಟ್ಟಾನ ಸುಮ್ಮನಾದ್ಲು. ಇಂಥವಳು ತಾನೇನೋ ಅಂಬಾಡಿ ಕಾರ್ ತಗೊಂಡಾಳಂತ ಊರು ತುಂಬ ಏನಂತ ಜಿಲೇಬಿ ಅಂತ ಹಂಸ್ತಾ ಪ್ರತಿಷ್ಠೆಗೋಸ್ಕರ ಇಟ್ಟಿಟ ಮುರಿದ್ಬಿಟ್ಟು ಹಂಸ್ತಾ ಇದ್ದದ್ದು. ತಗೊಳ್ರವ ನಾ ಅಂಬಾಡಿ ಕಾರ್ ತಗೊಂಡಿನಿ, ತಗೊಳ್ರವ ಅಂಬಾಡಿ ಕಾರ್ ತಗೊಂಡಿನಿ ಅಂತಂದು ಒಂದು ಜಿಲೇಬಿ ಒಳಗೆ 10 ಮಂದಿಗೆ ಅನ್ಸ್ತಿದ್ಲು. ಅಯ್ಯೋ ಕರ ಏನು ಯೋಚನೆ ಮಾಡ್ಬಿಟ್ರೇನ? ಏನದ ಇಲ್ರಿಪ್ಪ, ಅದ ಅಂಬಾಡಿ ಕಾರ್ ಅಂದ್ರಲ್ಲ, ನಮ್ಮಂತರ ಎಲ್ಲಿ ನೋಡ್ಬೇಕು ಅದಕ್ಕೆ ನೋಡೋಣ ಅಂತ ಕೇಳ್ತಾ ಇದ್ದೆ. ಅದು ಅಕ್ಕರ ಅಂಬಾಡಿ ಕಾರ್ ಅಲ್ರಿಪ್ಪ, ಅಂಬಾಸಿಡರ್ ಕಾರು. ಅದ ಅಂಬಾಸಿಡರ್ ಕಾರು. ಅದ ತಗೊಂಡಿದ್ದು. ಅದು ಎಲ್ಲ ಕಾರುಗಳ ಮೇಲೆ ರಾಜ ಅಂತ ಅಂತ ತಗೊಂಡ್ರ ನಮ್ಮ ಮನ್ಯಾಗ. ಅಯ್ಯೋ ನೋಡ್ಬೇಕು ದಿನ ದೃಷ್ಟಿ ತೆಗಿಬೇಕು ನೋಡೋದಕ್ಕೆ. ದೃಷ್ಟಿ ತೆಗಿಲಿ ಅಂದ್ರೆ ನನಗೆ ಸಮಾಧಾನ ಆಗಲ್ಲವ. ಹಂಗೋ ಲಿಂಬೆ ಹಣ್ಣು ತಗೊಂಡಿದ್ದು, ಕಟ್ ಮಾಡಿದ್ದು, ನಿವಾಸದ ಒಗೆಯೋದು, ಇದಾಗ್ಬಿಟ್ಟಿದ್ದು ನನ್ನ ಕೆಲಸ. ಅನ್ಕರ ಕಾರ್ ತಂದಿಟ್ಟು ಅಷ್ಟು ಚಲೋ ಐತಿ. ಹಂಗ ನೋಡ್ತಾ ಇದ್ರೆ ಇದನ್ನ ಇದೆಲ್ಲ ಮೇಲ್ಗಡೆದು ಅಂತಂದ್ರೆ ಕೈ ಹೋಗ್ಬಿಡ್ತಾವ. ಅಷ್ಟು ನೈಸ್ ಐತೆ ಅದ್ರ ಮೇಲೆ. ಊರ್ ಮಿಟ್ಟಕ್ಲಾಡಿ ಕೊಬ್ಬು ದುರಂಕರ. ಇನ್ನೊಂದು ಕಿರೀಟ ಸಿಕ್ಕೇತೀನು ಅನ್ನರ್ಗತೆನ ಆಡಾಕತ್ತಾಳ. ಅಯ್ಯೋ ನನ್ನ ಕರ್ಮವಿ. ಗಂಡು ಮಕ್ಳು ಯಾರು ಕೊಚ್ಕೊಳಲ್ಲ, ಈ ಹೆಣ್ಮಕ್ಳ ಕೊಚ್ಕೊಳೋದು. ನಾ ಅದು ತಗೊಂಡೆ ಇದು ತಗೊಂಡಿದ್ದ. ನೋಡ್ರಿ ಹೆಂಗೈತಿ ಅಂಬಾಸಿಡರ್ ಕಾರ್ಗೆ ಅಂಬಾಡಿ ಕಾರು ಅಂತ ನೀಂತಿ.
ಅದು ಅಣ್ಣನ ಬರ್ರಿಪ್ಪ ನಮ್ಮ ಕಾರ್ ನೋಡ್ರಿ. ಏ ಬಾರ ತೋರಿಸಿರೋದು ಕಾರ್ ಹೆಂಗೈತೆ ಅಂತಂದ್ರೆ ತೋರಿಸ್ತಾರ ಮಿಟಕ್ಲಾಡಿ ಆಮೇಲೆ ತೋರ್ಸನ್ ತಡಿ ಏವ ಅಣ್ಣ ನಮ್ಮ ಇದ್ರೊಳಗ ನಮ್ಮ ಇವರು ಯಾರು ಮರ್ತ ಹೋದೇನೆ ಅದು ಅಂಬಾಡಿ ಕಾರ್ ಒಳಗ. ಅಯ್ಯೋ ರೀ ಅದು ಅಂಬಾಡಿ ಅಲ್ಲ. ಅಯ್ಯೋ ಅಯ್ಯೋ ಯಾವ್ದೋ ಕಾರ್ ಬಿಡ್ರಿಪ್ಪ, ಅದೇ ನಮ್ಮ ಶಾರವಕ್ಕ ನಿಮ್ಗೆ ಗೊತ್ತಲ್ಲ. ಗೊತ್ತು ಅವ್ರ ಮಗನ ನಿಮ್ಮ ಮಗಿಗೆ ಸಸಿ ಮಾಡ್ಕೋಬಾರ್ದನ ಹೆಂಗೈತಿ ಹುಡುಗಿ ಗೊತ್ತೈತಲ್ಲ ನಿಮ್ಗೆ. ಹುಡುಗಿನ 2 ವರ್ಷದಿಂದ ನೋಡಿದ್ರಿಪ್ಪ ನಾನು, ಮತ್ತೆಲ್ಲ ಆ ಊರ್ ಕಡೆ ಬಂದೇ ಇಲ್ಲ ನಾನು. ಆ ಹುಡುಗಿ ಮಾತ್ರ ಬೆಸ್ಟ್ ಐತೆ ನೋಡ್ರಿ. ಬೇಕಾರೆ ಮಾತಾಡ್ತೀರೇನು ಮತ್ತೆ ನಿಮ್ಮ ಮಗ ತೊಗೊಂತೀರೇನ? ಆದ್ರೆ ಇದೆಲ್ಲ ಬೇಡ ಇರಲ್ಲ ನೋಡ್ರಿ. ಆಸ್ತಿ ಪಾಸ್ತಿ ಅಂತಂದು ಏನಿಲ್ಲ ಪಾಪ, ನಿಮ್ಗೆ ಗೊತ್ತೈತಲ್ಲ ಅವ್ರು ಎಷ್ಟು ಎಕರೆ ಹೊಲ ಹೆಂಗ ಜನ ಅಂತಂದು ಗೊತ್ತೈತಲ್ಲ ನಿಮಗೆ. ಅದಕ್ಕೆ ಹೇಳ್ತಾ ಇರೋದು ನೀವು ವರದಕ್ಷಿಣೆ ಆ ಕ್ಷಣೆ ಈ ಕ್ಷಣೆ ಅಂತಂದ್ಬಿಟ್ಟು ಪಾಪ ಹಂಗೆಲ್ಲ ಕೇಳ್ಬೇಡ್ರಿಪ್ಪ ಅವ್ರಿಗೆ. ಹಂಗೆ ಕೇಳಂಗಿಲ್ಲ ಅಂದ್ರೆ ಆ ಹುಡುಗಿನ ಅವ್ರು ಹೇಳ್ಬಿಟ್ಟು ತೋರ್ಸಕ್ಕೆ ವ್ಯವಸ್ಥೆ ಮಾಡಿ ಅನ್ರಿ ಮತ್ತೆ. ಏನು ವರದಕ್ಷಿಣೆ ಗಿಡದಕ್ಷಿಣೆನ ನೋಡ್ರಿಪ್ಪ ಅದೇನ ಅಂತಾರಲ್ಲ ಈಗ ಹಂಗೆಲ್ಲ ತಗೊಂಡಂಗಿಲ್ಲ ಅದ ಡಿಬಾರ್ ಕೇಸ್ ಆಗತ್ತಂತಲ್ಲ ಅವ್ರ ಮೇಲೆ. ಡಿಬಾರ್ ಕೇಸ್ ಅಕ್ಕರ ನೀ ವರದಕ್ಷಿಣೆ ಕೇಸ್ ಅಲ್ರಿ ಹೇಳ್ತಾರದು. ಅದು ರೀ ಡೌರಿ ಕೇಸ್ ರೀಪ, ಅದು ಡಿಬಾರ್ ಕೇಸ್ ಅಲ್ಲ. ಡೌರಿ ಕೇಸ್ ರೀಪ ಅದು. ಅದ ರೀಪ ಅದ ಡಿಬಾರ್ ಕೇಸ್ ಅಲ್ಲ ಏನಂದ್ರ ಡೌರಿ ಕೇಸ್ ಹಾಕಿ ಕೈ ಕೊಳ ಕಟ್ಕೊಂಡು ಕರ್ಕೊಂಡು ಹೋಗ್ತಾರಂತ ನೋಡ್ರಿ. ಮತ್ ನೀವೇನಾರಂತ ಆಸೆ ಒಳಗದ್ರಿ ಮತ್ತೆ. ಅಯ್ಯೋ ಶಿವನೇ ಶಂಭುಲಿಂಗ ನನಗೆ ಯಾಕೆ ಬೇಕ್ರಿಪ್ಪ ಆ ಡೈವರ್ಸ್. ಅಯ್ಯೋ ನಿಮ್ ಇಂಗ್ಲೀಷ್ ಇರ್ತದಾನು ಅದನ್ನ ಕಲ್ತ್ಬಿಟ್ಟು ನೋಡ್ರಿ. ನಮ್ಗೇನ್ ಬೇಡ್ರಿಪ್ಪ. ಡಿಬಾರ್ ಕೇಸ ಏನು ಡೌರಿ ಕೇಸ್ನ ಸಿಗೋದು ಬೇಡ. ಅವ್ರ ಕಡೆ ನಾವು ಡೌರಿ ತಗೋಣ ಅಂತ ಆಸೆ ನಮ್ಗಿಲ್ಲ. ಇಲ್ಲ ಇಲ್ಲ ಅಯ್ಯೋ ರೀ ಏ ಬಾಯ್ ಮುಚ್ಚಿ ನೋಡೋಣ. ನಿನಗೆ ಒಪ್ಪಿಗೆ ಅಂತಂದ್ರೆ ನಾ ಹೋಗಿ ಅವ್ರಿಗೆ ಹೇಳ್ತೀನಿ. ಗೊತ್ತಲ್ಲ ನನಗೆ ರಾಮಣ್ಣ ಹೆಂಗ ಸೀತಕ್ಕ ಹೆಂಗ ಅವ್ರಮ್ಮ ಹೆಂಗ ಅಂತಂದ್ರೆ ನೀವು ಹ್ಞೂ ಅಂತಂದ್ರೆ ಮಾತಾಡ್ತೀನಿ. ಮತ್ತೆ ನಿಮ್ಮ ಮಗದ್ಗ ಯಾವುದೇ ಚಟ ಇಲ್ಲದಲ್ಲ. ಏನ್ರ ಚಟನ ಏನ್ರಿಪ್ಪ ಇವನ್ ಹುಡುಗಿ ಕೊಡ್ತೀರಾ ಏನ ನಮ್ಮ ಮಗದ ಏನೋ ನೋಡ್ಬೇಕಂತ ಮಾಡಿದ್ರೆ. ಕೇಳಿ ಹೆಂಗೈತಿ ಹುಡುಗ ಹೆಂಗಿದ್ರೇನು ಹುಡುಗಿ ಮಾತ್ರ ಲಕ್ಷಣವಾಗಿರ್ಬೇಕು, ಆಸ್ತಿ ಅಂತ ಕೊಡ್ಬೇಕು. ಹಂಗ ಆಕೆ ಮೈ ಮೇಲಿಂದ ಚಿನ್ನ ವರ್ಣ ಬಣ್ಣ ಗಣ್ಣ ಎಲ್ಲ ಒಡವೆ ಆಭರಣಗಳು ಹಂಗೆ ಚುಮ್ ಅಂತ ಮಿನ್ಸ್ತಾ ಇರ್ಬೇಕು ನೋಡು. ಹೆಂಗಂತೀ ಏ ಬಾಯ್ ಮುಚ್ಚು. ಡೌರಿ ಕೇಸ್ ಅಂದ್ರೆ ಏನಂತ ತಿಳ್ಕೊಂಡಿ ನೋಡ್ ಮತ್ತ ಎಷ್ಟು ದಿನ ಕಾರಾಗೃಹ ವಾಸ ಆಗುತ್ತಂತಂದು ಬಾಯ್ ಮುಚ್ಚು. ಅಕ್ಕರ ನಮ್ಗೇನ್ ಡೌರಿ ಬೇಡ ಏನು ಬೇಡ್ರಿ. ಹುಡುಗಿ ಬಂದು ನಮ್ಮನ್ನ ಚಂದ ಬಾಳೆ ಮಾಡ್ಕೊತಾ ಇದ್ರೆ ನಮ್ಮ ವಂಶೋದ್ಧಾರನ ಉದ್ಧಾರ ಮಾಡ್ತಾ ಇದ್ರೆ ಅಷ್ಟೇ ಸಾಕು. ಗಂಟ ಇದು ಚೆನ್ನಾಗಿದ್ರೆ ಅಕ್ಕರ ನೀವು ಆ ಹುಡುಗಿ ತಂದೆ ಒಂದು ಮಾತು ಹೇಳ್ಬಿಡ್ರಿ ಹಿಂಗಿಂಗಂತ. ನಾವು ಒಂದಿನ ಬಂದು ಮಾತಾಡ್ತೇವೆ. ಸರಿ ನಾವು ಕೆಲಸ ಸ್ವಲ್ಪ ಹೊರಗೆ ಬರ್ಲೇನ್ರಿ. ಹ್ಞೂ ರೀ ಏನಾರ ಅದು ನಮ್ದು ಅಂಬಾಡಿ ಕಾರು. ಏ ಮಾರಾಯ್ತಿ ಅದು ಅಂಬಾಸಿಡರ್ ಕಾರು. ನೀ ತೋರಿಸ್ಬೇಕಲ್ಲ ಇವ್ರು ಅಕ್ಕನ ಕರ್ಕೊಂಡು ತೋರಿಸು. ಬರ್ಲ ನಾನು ಕೆಲಸತಿ. ಏ ವಿಶಾಲು ಹೇಳಿ ಬಾಲಿ ನಮ್ದು ಅಂಬಾಡಿ ಅಲ್ಲ ಅಂಬಾಸಿಡರ್ ಕಾರ್ನ ತೋರಿಸ್ತೀನಿ. ತೋರಿಸ್ತೀಯ? ಹಂಗಂದ್ರೆ ಸ್ವಲ್ಪ ಊರಿಗೆ ಡ್ರಾಪ್ ಮಾಡಿಸಲ್ಲ. ಹಂಗೆ ಒಂದು ಪಾರ್ಟಿ ಕೊಡಿಸ್ಬಿಡು. ಸ್ವೀಟಿನ ಪಾರ್ಟಿ, ನಾನ್ ವೆಜ್ ಪಾರ್ಟಿ ಅದನ್ನೆಲ್ಲ ಮಾಡ್ತೀನ. ಸಿಹಿ ಕಹಿ ಖಾರ ಹುಳಿ ಉಪ್ಪು. ಅಯ್ಯೋ ಕರ್ಮವಿ ನಾವೇ ಅಷ್ಟು ಲಕ್ಷಾನುಗಟ್ಲೆ ರೊಕ್ಕ ಹೊಡೆದು ದೊಡ್ಡ ಕಾರ್ ತಗೊಂಡಿವಿ. ಈಗ ಬೇರೆ ಏನ ಸಿಹಿ ಸಿಹಿ ಹುಳಿ ಉಪ್ಪು ಖಾರ ಏನು ಆಮೇಲೆ ಏನು ಪಾರ್ಟಿ ಅಂತ ಕೊಡಿಸ್ಬೇಕಂತ ನೋಡ್ರಿ. ಎಲ್ಲ ನಮ್ಮ ಕರಿಮ ಏನ ಯೋಚನೆ ಮಾಡಕತ್ತೀರಿ? ಏನಿಲ್ಲಪ್ಪ. ಬಾ